ಗಮನ ಕೊಡೋಣ. ಬಹುಶಃ ತಮಿಳುನಾಡಿನ ನಂಬರ್ಸ್ ಕೂಡ ಅದರ ಜೊತೆಯಲ್ಲೇ ನಾವು ನೋಡ್ತಾ ಇದ್ದೀವಿ. 110 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಪಕ್ಷ ಮುಂಚೂಣಿಯಲ್ಲಿರೋದು. ವಿಜಯ್ ಅವರ ನಿವಾಸಕ್ಕೆ ಇದೀಗ ನಟಿ ತ್ರಿಷಾ ಅವರು ಆಗಮಿಸಿದ್ದಾರೆ. ಚೆನ್ನೈ ವಿಜಯ್ ಅವರ ನಿವಾಸಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ಕೋ ಆಕ್ಟರ್ಗಳಿಬ್ಬರು ಕೂಡ ಹೌದು. ಬಟ್ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಾದ ಕೆಲವೊಂದಷ್ಟು ಬೆಳವಣಿಗೆಗಳ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳ ನಡೀತಾ ಇತ್ತು. ಈಗ ತ್ರಿಷಾ ಅವರ ಆಗಮನ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೊಂದಷ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಹುದೇನೋ. ಬಟ್ ವೆಲ್ ವಿಷರ್ ಆಗಿ, ಗುಡ್ ಫ್ರೆಂಡ್ ಆಗಿ, ಜೊತೆಯಲ್ಲಿ ಕೆಲಸ ಮಾಡಿದವರಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿರ್ಬೋದು. ಬಟ್ ಎನಿವೇ, ವಿಜಯ್ ಅವರ ಇವತ್ತಿನ ಅವರ ಪಕ್ಷದ ಈ ಸಾಧನೆ ಬಹುಶಃ ತಮಿಳುನಾಡು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಒಂದು ವಿಕ್ಟರಿ. ಆಕ್ಸಸ್ ಮೈ ಇಂಡಿಯಾನ ಹೊರತುಪಡಿಸಿದ್ರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ ಇಂಥದ್ದೊಂದು ಗೆಲುವಿನ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ವಿಜಯ್ ಅವ್ರಿಗೂ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಭ್ರಮದ ಕ್ಷಣಗಳು. ಹೀಗಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ನಾವು SIR ಬಗ್ಗೆ ಮಾತನಾಡ್ತಾ ಇದ್ವಿ. ಯಡಳಿ ಸರ್, SIR ಪಶ್ಚಿಮ ಬಂಗಾಳದಲ್ಲಿ TMC ಮೇಲೆ ಮಾತ್ರ ಯಾಕೆ ಪರಿಣಾಮ ಬೀರುತ್ತೆ ಅಂತ. ತಮಿಳುನಾಡಿನಲ್ಲೇನು ಬಿಜೆಪಿ ಫೇವರ್ ಆಗಲಿಲ್ಲ, ಕೇರಳದಲ್ಲಿ ಬಿಜೆಪಿ ಫೇವರ್ ಆಗಲಿಲ್ಲ, ಅಸ್ಸಾಂನಲ್ಲೂ ಕೂಡ SIR ಆಗಿದೆ. ಅದ್ರ ಬಗ್ಗೆ ಅಲ್ಲಿನ ಯಾವುದೇ ವಿರೋಧ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ, ಈಗಲೂ ಬ್ಲೇಮ್ ಮಾಡ್ತಾ ಇಲ್ಲ. ಕೇವಲ TMCಗೆ ಮಾತ್ರ ಯಾಕೆ ಇದು SIR ಇಷ್ಟೊಂದು ಭಯಭೀತಗೊಳಿಸಿದ್ದು, TMC ಸೋಲಿಗೆ SIR ಕಾರಣ ಅನ್ನೋ ವಿಶ್ಲೇಷಣೆ ಯಾಕೆ ಬರಬೇಕು ಅಂತ. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿಗೆ ಏನಿಲ್ಲ, ಒಂದ್ ನಿಮಿಷ ಇಲ್ಲ, ಬೆಂಬಲ ಇವತ್ತವರೆಗೂ ಇಲ್ಲ. ಸರಿ, ಧರ್ಮದ ಆಧಾರದಲ್ಲಿ ನೀವೇನೇ ಕ್ಯಾಂಪೇನ್ ಮಾಡಿದ್ರು ಅಲ್ಲಿ ಜನ ಒಪ್ಪೋದಿಲ್ಲ. ಸೊ ಆದ್ದರಿಂದ ನೀವು SIR ಅಲ್ಲೇ ಬೆಲೆ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು 34 ಲಕ್ಷ ಜನ ಅರ್ಜಿ ಹಿಡ್ಕೊಂಡ್ರು. ಹೇಳ್ಬಿಟ್ಟು ನೋಡಿ ಸ್ವಾಮಿ ನಾವು ಬದುಕಿದೀವಿ, ಇಲ್ಲೇ ಇದ್ದೀವಿ, ಹೇಳ್ತೀನಿ ಕೇಳ್ಕೊಳ್ಳಿ ಹೇಳಿದ್ದಾರೆ. ನ್ಯಾಯಮಂಡಳಿಗೆ ಹೇಳಿದ್ರು. ನ್ಯಾಯಮಂಡಳಿ ಆಯ್ತು, ಆಮೇಲೆ ಮಾತಾಡಿ. ನ್ಯಾಯಮಂಡಳಿಗೆ ಹೋದ್ರು. ಈಗ ನಾನು ಮಾತಾಡಿ ಮೇಲೆ ಇವ್ರು ಮಾತಾಡ್ಕೊಳ್ಳಿ, ಇಲ್ಲ ಅವ್ರಿಗೆ ಮಾತಾಡ್ಕೊಡಿ ಆಯ್ತಾ. ಯಾಕಂದ್ರೆ ಇವ್ರು ಪ್ರಾಬ್ಲಮ್ ಏನಂತಂದ್ರೆ ನಾನು ಯಾವಾಗ ಮಾತಾಡ್ತೀನಿ ನೋಡಿ ಅವಾಗ ಅಡ್ಡ ಮಾತಾಡಿದ್ರೆ ಪ್ರಾಬ್ಲಮ್. ಹೌದು, ನೀವು ಹೇಳುವುದಾದ್ರೆ ಈಗ ನಾನು ಹೇಳ್ತಾ ಇರೋದು, ನ್ಯಾಯಮಂಡಳಿಗೆ ಏನೇನು ಅರ್ಜಿಗಳು ಬಂದಿದ್ವೋ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ಲಿಲ್ಲ. ಸೊ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಮುಂದಿನ ಸತಿ ಎಲೆಕ್ಷನ್ ನಲ್ಲಿ ನೀವು ವೋಟ್ ಹಾಕಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಯಾರು ನಾನು TMC ವಕ್ತಾರರಲ್ಲ, ನಾನು ಹೇಳ್ತಾ ಇರೋದು TMCಗೆ ಮತದಾರ ಇರ್ತಕ್ಕಂಥವ್ರನ್ನ ತೆಗೆದು ಪಕ್ಕಕ್ಕಿಟ್ರಿ. ಎರಡನೇದ್ದು, ಕೇಂದ್ರ ಸರ್ಕಾರ ಇದೆಯಲ್ವಾ, ತನ್ನ ಸಂಪೂರ್ಣವಾಗಿ ಏನೇನೆಲ್ಲ ಮಾಡ್ಬೇಕಾಗಿದೆಯಲ್ವಾ ಅದೆಲ್ಲ ಇಲ್ಲಿ ಹೇಳ್ತಾರೆ. CM ಅವರು ಹೋಗ್ಬಿಟ್ಟು 7 ದಿವಸ ಕ್ಯಾಂಪೇನ್ ಮಾಡಿದ್ರು ಅಂತ. 15 ದಿನಗಳ ಕಾಲ ಗೃಹ ಮಂತ್ರಿ ಅನ್ನೋರು ಅಲ್ಲೇ ಕೂತ್ಕೊಂಡು ತಮ್ಮ ಚುನಾವಣೆಯನ್ನ ಪ್ರಚಾರ ಮಾಡಿದ್ರು. ಆಮೇಲೆ IPAC ಅನ್ನೋದನ್ನ ಅವರ ನಿರ್ದೇಶಕರನ್ನ ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಹಾಕಿದ್ರು. ಸೊ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆಯ ಕುತಂತ್ರಗಳನ್ನ, ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಷಡ್ಯಂತ್ರಗಳನ್ನ ಅವುಗಳೆಲ್ಲವನ್ನು ಮಾಡಿದ್ರು. ಅವ್ರಿಗೆ ಗೊತ್ತಿದೆ ನಾವು ಈ ಶತಾಯಗತಾಯವಾಗಿ ವೆಸ್ಟ್ ಬಂಗಾಲ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರತಕ್ಕಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ತಮ್ಮ ಒಂದು ಷಡ್ಯಂತ್ರದಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಸೊ ಆ ಷಡ್ಯಂತ್ರ ಏನಾಗಿರೋದು ಇವಾಗಲ್ಲ, ಮುಂದೆಯೂ ಸಹಿತ ಇವರು ನೆಕ್ಸ್ಟ್ ಏನು ಕೇರಳ, ಅದ್ರ ನೆಕ್ಸ್ಟ್ ಏನು ತಮಿಳುನಾಡು, ಒಟ್ಟಿನ ಮೇಲೆ ಪ್ರಾದೇಶಿಕ ಪಕ್ಷಗಳು ಇರಬಾರ್ದು, ಏಕಪಕ್ಷವೇ ಇರಬೇಕು ಅನ್ನುವುದು ಅವ್ರ ಗುರಿ. ಅವರ ಪ್ರಯತ್ನ ಮಾಡಬಹುದಾಗಿತ್ತು. ಅಲ್ಲಿರೋದು ಪ್ರಾದೇಶಿಕ ಪಕ್ಷ, ಕೇರಳದಲ್ಲಿ ಯಾವತ್ತೂ ಬರೋದಿಲ್ಲ. ಅಲ್ಲಿ ಪ್ರಾದೇಶಿಕ ಪಕ್ಷ ಅಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲ ಮೇಡಮ್, ಅವೆಲ್ಲ ರಾಷ್ಟ್ರೀಯ ಪಕ್ಷಗಳೇ. ಗಮನ ಕೊಡೋಣ. ಬಹುಶಃ ತಮಿಳುನಾಡಿನ ನಂಬರ್ಸ್ ಕೂಡ ಅದರ ಜೊತೆಯಲ್ಲೇ ನಾವು ನೋಡ್ತಾ ಇದ್ದೀವಿ. 110 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಪಕ್ಷ ಮುಂಚೂಣಿಯಲ್ಲಿರೋದು. ವಿಜಯ್ ಅವರ ನಿವಾಸಕ್ಕೆ ಇದೀಗ ನಟಿ ತ್ರಿಷಾ ಅವರು ಆಗಮಿಸಿದ್ದಾರೆ. ಚೆನ್ನೈ ವಿಜಯ್ ಅವರ ನಿವಾಸಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ಕೋ ಆಕ್ಟರ್ಗಳಿಬ್ಬರು ಕೂಡ ಹೌದು. ಬಟ್ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಾದ ಕೆಲವೊಂದಷ್ಟು ಬೆಳವಣಿಗೆಗಳ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳ ನಡೀತಾ ಇತ್ತು. ಈಗ ತ್ರಿಷಾ ಅವರ ಆಗಮನ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೊಂದಷ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಹುದೇನೋ. ಬಟ್ ವೆಲ್ ವಿಷರ್ ಆಗಿ, ಗುಡ್ ಫ್ರೆಂಡ್ ಆಗಿ, ಜೊತೆಯಲ್ಲಿ ಕೆಲಸ ಮಾಡಿದವರಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿರ್ಬೋದು. ಬಟ್ ಎನಿವೇ, ವಿಜಯ್ ಅವರ ಇವತ್ತಿನ ಅವರ ಪಕ್ಷದ ಈ ಸಾಧನೆ ಬಹುಶಃ ತಮಿಳುನಾಡು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಒಂದು ವಿಕ್ಟರಿ. ಆಕ್ಸಸ್ ಮೈ ಇಂಡಿಯಾನ ಹೊರತುಪಡಿಸಿದ್ರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ ಇಂಥದ್ದೊಂದು ಗೆಲುವಿನ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ವಿಜಯ್ ಅವ್ರಿಗೂ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಭ್ರಮದ ಕ್ಷಣಗಳು. ಹೀಗಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ನಾವು SIR ಬಗ್ಗೆ ಮಾತನಾಡ್ತಾ ಇದ್ವಿ. ಯಡಳಿ ಸರ್, SIR
ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮೇಲೆ ಮಾತ್ರ ಯಾಕೆ ಪರಿಣಾಮ ಬೀರುತ್ತೆ ಅಂತ. ತಮಿಳುನಾಡಿನಲ್ಲೇನು ಬಿಜೆಪಿ ಫೇವರ್ ಆಗಲಿಲ್ಲ, ಕೇರಳದಲ್ಲಿ ಬಿಜೆಪಿ ಫೇವರ್ ಆಗಲಿಲ್ಲ, ಅಸ್ಸಾಂನಲ್ಲೂ ಕೂಡ SIR ಆಗಿದೆ. ಅದ್ರ ಬಗ್ಗೆ ಅಲ್ಲಿನ ಯಾವುದೇ ವಿರೋಧ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ, ಈಗಲೂ ಬ್ಲೇಮ್ ಮಾಡ್ತಾ ಇಲ್ಲ. ಕೇವಲ TMCಗೆ ಮಾತ್ರ ಯಾಕೆ ಇದು SIR ಇಷ್ಟೊಂದು ಭಯಭೀತಗೊಳಿಸಿದ್ದು, TMC ಸೋಲಿಗೆ SIR ಕಾರಣ ಅನ್ನೋ ವಿಶ್ಲೇಷಣೆ ಯಾಕೆ ಬರಬೇಕು ಅಂತ. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿಗೆ ಏನಿಲ್ಲ, ಒಂದ್ ನಿಮಿಷ ಇಲ್ಲ, ಬೆಂಬಲ ಇವತ್ತವರೆಗೂ ಇಲ್ಲ. ಸರಿ, ಧರ್ಮದ ಆಧಾರದಲ್ಲಿ ನಾವು ನೀವೇನೇ ಕ್ಯಾಂಪೇನ್ ಮಾಡಿದ್ರು ಅಲ್ಲಿ ಜನ ಒಪ್ಪೋದಿಲ್ಲ. ಸೊ ಆದ್ದರಿಂದ ನೀವು SIR ಅಲ್ಲೇ ಬೆಲೆ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು 34 ಲಕ್ಷ ಜನ ಅರ್ಜಿ ಹಿಡ್ಕೊಂಡ್ರು. ಹೇಳ್ಬಿಟ್ಟು ನೋಡಿ ಸ್ವಾಮಿ ನಾವು ಬದುಕಿದೀವಿ, ಇಲ್ಲೇ ಇದ್ದೀವಿ ಹೇಳ್ತೀನಿ ಕೇಳ್ಕೊಳ್ಳಿ ಹೇಳಿದ್ದಾರೆ. ನ್ಯಾಯ ಮಂಡಳಿಗೆ ಹೇಳಿದ್ರು, ನ್ಯಾಯ ಮಂಡಳಿ ಆಯ್ತು ಆಮೇಲೆ ಮಾತಾಡಿ. ನ್ಯಾಯ ಮಂಡಳಿಗೆ ಹೋದ್ರು ಈಗ ನಾನು ಮಾತಾಡಿ ಮೇಲೆ ಇವ್ರು ಮಾತಾಡ್ಕೊಳ್ಳಿ, ಇಲ್ಲ ಅವ್ರಿಗೆ ಮಾತಾಡ್ಕೊಡಿ ಆಯ್ತಾ. ಯಾಕಂದ್ರೆ ಇವ್ರು ಪ್ರಾಬ್ಲಮ್ ಏನಂತಂದ್ರೆ ನಾನು ಯಾವಾಗ ಮಾತಾಡ್ತೀನಿ ನೋಡಿ ಅವಾಗ ಅಡ್ಡ ಮಾತಾಡಿದ್ರೆ ಪ್ರಾಬ್ಲಮ್. ಹೌದು, ನೀವು ಹೇಳೋದನ್ನೇ ಈಗ ನಾನು ಹೇಳ್ತಾ ಇರೋದು. ನ್ಯಾಯ ಮಂಡಳಿಗೆ ಏನೇನು ಅರ್ಜಿಗಳು ಬಂದಿದ್ವೋ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ಲಿಲ್ಲ. ಸೊ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಮುಂದಿನ ಸರ್ತಿ ಇಲೆಕ್ಷನ್ ನಲ್ಲಿ ನೀವು ವೋಟ್ ಹಾಕಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಯಾರು ನಾನು TMC ವಕ್ತಾರರಲ್ಲ, ನಾನು ಹೇಳ್ತಾ ಇರೋದು TMCಗೆ ಮತದಾರ ಇರ್ತಕ್ಕಂಥವ್ರನ್ನ ತೆಗೆದು ಪಕ್ಕಕ್ಕಿಟ್ರಿ. ಎರಡನೇದ್ದು ಕೇಂದ್ರ ಸರ್ಕಾರ ಇದೆಯಲ್ವಾ, ತನ್ನ ಸಂಪೂರ್ಣವಾಗಿ ಏನೇನೆಲ್ಲ ಮಾಡ್ಬೇಕಾಗಿದೆಯಲ್ವಾ ಅದೆಲ್ಲ ಇಲ್ಲಿ ಹೇಳ್ತಾರೆ. CM ಅವರು ಹೋಗ್ಬಿಟ್ಟು 7 ದಿವಸ ಕ್ಯಾಂಪೇನ್ ಮಾಡಿದ್ರು ಅಂತ. 15 ದಿನಗಳ ಕಾಲ ಗೃಹ ಮಂತ್ರಿ ಅನ್ನೋರು ಅಲ್ಲೇ ಕೂತ್ಕೊಂಡು ತಮ್ಮ ಚುನಾವಣೆಯನ್ನ ಪ್ರಚಾರ ಮಾಡಿದ್ರು. ಆಮೇಲೆ IPAC ಅನ್ನೋದನ್ನ ಅವರ ನಿರ್ದೇಶಕರನ್ನ ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಹಾಕಿದ್ರು. ಸೊ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆಯ ಕುತಂತ್ರಗಳನ್ನ, ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಷಡ್ಯಂತ್ರಗಳನ್ನ ಅವುಗಳೆಲ್ಲವನ್ನು ಮಾಡಿದ್ರು. ಅವ್ರಿಗೆ ಗೊತ್ತಿದೆ ನಾವು ಈ ಶತಾಯಗತಾಯವಾಗಿ ವೆಸ್ಟ್ ಬಂಗಾಲ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರತಕ್ಕಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ತಮ್ಮ ಒಂದು ಷಡ್ಯಂತ್ರದಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಸೊ ಆ ಷಡ್ಯಂತ್ರ ಏನಾಗಿರೋದು ಇವಾಗಲ್ಲ, ಮುಂದೆಯೂ ಸಹಿತ ಇವರು ನೆಕ್ಸ್ಟ್ ಏನು ಕೇರಳ, ಅದ್ರ ನೆಕ್ಸ್ಟ್ ಏನು ತಮಿಳುನಾಡು, ಒಟ್ಟಿನ ಮೇಲೆ ಪ್ರಾದೇಶಿಕ ಪಕ್ಷಗಳು ಇರಬಾರ್ದು, ಏಕಪಕ್ಷವೇ ಇರಬೇಕು ಅನ್ನುವುದು ಅವ್ರ ಗುರಿ. ಅವರ ಪ್ರಯತ್ನ ಮಾಡಬಹುದಾಗಿತ್ತು. ಅಲ್ಲಿರೋದು ಪ್ರಾದೇಶಿಕ ಪಕ್ಷ, ಕೇರಳದಲ್ಲಿ ಯಾವತ್ತೂ ಬರೋದಿಲ್ಲ. ಅಲ್ಲಿ ಪ್ರಾದೇಶಿಕ ಪಕ್ಷ ಅಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲ ಮೇಡಮ್, ಅವೆಲ್ಲ ರಾಷ್ಟ್ರೀಯ ಪಕ್ಷಗಳೇ. ಗಮನ ಕೊಡೋಣ. ಬಹುಶಃ ತಮಿಳುನಾಡಿನ ನಂಬರ್ಸ್ ಕೂಡ ಅದರ ಜೊತೆಯಲ್ಲೇ ನಾವು ನೋಡ್ತಾ ಇದ್ದೀವಿ. 110 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಪಕ್ಷ ಮುಂಚೂಣಿಯಲ್ಲಿರೋದು. ವಿಜಯ್ ಅವರ ನಿವಾಸಕ್ಕೆ ಇದೀಗ ನಟಿ ತ್ರಿಷಾ ಅವರು ಆಗಮಿಸಿದ್ದಾರೆ. ಚೆನ್ನೈ ವಿಜಯ್ ಅವರ ನಿವಾಸಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ಕೋ ಆಕ್ಟರ್ಗಳಿಬ್ಬರು ಕೂಡ ಹೌದು. ಬಟ್ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಾದ ಕೆಲವೊಂದಷ್ಟು ಬೆಳವಣಿಗೆಗಳ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳ ನಡೀತಾ ಇತ್ತು. ಈಗ ತ್ರಿಷಾ ಅವರ ಆಗಮನ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೊಂದಷ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಹುದೇನೋ. ಬಟ್ ವೆಲ್ ವಿಷರ್ ಆಗಿ, ಗುಡ್ ಫ್ರೆಂಡ್ ಆಗಿ, ಜೊತೆಯಲ್ಲಿ ಕೆಲಸ ಮಾಡಿದವರಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿರ್ಬೋದು. ಬಟ್ ಎನಿವೇ, ವಿಜಯ್ ಅವರ ಇವತ್ತಿನ ಅವರ ಪಕ್ಷದ ಈ ಸಾಧನೆ ಬಹುಶಃ ತಮಿಳುನಾಡು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಒಂದು ವಿಕ್ಟರಿ. ಆಕ್ಸಸ್ ಮೈ ಇಂಡಿಯಾನ ಹೊರತುಪಡಿಸಿದ್ರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ ಇಂಥದ್ದೊಂದು ಗೆಲುವಿನ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ವಿಜಯ್ ಅವ್ರಿಗೂ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಭ್ರಮದ ಕ್ಷಣಗಳು. ಹೀಗಾಗಿ ವಿಶ್ ಮಾಡಲಿಕ್ಕೆ ತ್ರಿಷಾ ಅವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ನಾವು SIR ಬಗ್ಗೆ ಮಾತನಾಡ್ತಾ ಇದ್ವಿ. ಯಡಳ್ಳಿ ಸರ್, SIR ಪಶ್ಚಿಮ ಬಂಗಾಳದಲ್ಲಿ TMC ಮೇಲೆ ಮಾತ್ರ ಯಾಕೆ ಪರಿಣಾಮ ಬೀರುತ್ತೆ ಅಂತ. ತಮಿಳುನಾಡಿನಲ್ಲೇನು ಬಿಜೆಪಿ ಫೇವರ್ ಆಗಲಿಲ್ಲ, ಕೇರಳದಲ್ಲಿ ಬಿಜೆಪಿ ಫೇವರ್ ಆಗಲಿಲ್ಲ, ಅಸ್ಸಾಂನಲ್ಲೂ ಕೂಡ SIR ಆಗಿದೆ. ಅದ್ರ ಬಗ್ಗೆ ಅಲ್ಲಿನ ಯಾವುದೇ ವಿರೋಧ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ, ಈಗಲೂ ಬ್ಲೇಮ್ ಮಾಡ್ತಾ ಇಲ್ಲ. ಕೇವಲ TMCಗೆ ಮಾತ್ರ ಯಾಕೆ ಇದು SIR ಇಷ್ಟೊಂದು ಭಯಭೀತಗೊಳಿಸಿದ್ದು, TMC ಸೋಲಿಗೆ SIR ಕಾರಣ ಅನ್ನೋ ವಿಶ್ಲೇಷಣೆ ಯಾಕೆ ಬರಬೇಕು ಅಂತ. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿಗೆ ಏನಿಲ್ಲ, ಒಂದ್ ನಿಮಿಷ ಇಲ್ಲ, ಬೆಂಬಲ ಇವತ್ತವರೆಗೂ ಇಲ್ಲ. ಸರಿ, ಧರ್ಮದ ಆಧಾರದಲ್ಲಿ ನಾವು ನೀವೇನೇ ಕ್ಯಾಂಪೇನ್ ಮಾಡಿದ್ರು ಅಲ್ಲಿ ಜನ ಒಪ್ಪೋದಿಲ್ಲ. ಸೊ ಆದ್ದರಿಂದ ನೀವು SIR ಅಲ್ಲೇ ಬೆಲೆ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು 34 ಲಕ್ಷ ಜನ ಅರ್ಜಿ ಹಿಡ್ಕೊಂಡ್ರು. ಹೇಳ್ಬಿಟ್ಟು ನೋಡಿ ಸ್ವಾಮಿ ನಾವು ಬದುಕಿದೀವಿ, ಇಲ್ಲೇ ಇದ್ದೀವಿ ಹೇಳ್ತೀನಿ ಕೇಳ್ಕೊಳ್ಳಿ ಹೇಳಿದ್ದಾರೆ. ನ್ಯಾಯ ಮಂಡಳಿಗೆ ಹೇಳಿದ್ರು, ನ್ಯಾಯ ಮಂಡಳಿ ಆಯ್ತು ಆಮೇಲೆ ಮಾತಾಡಿ. ನ್ಯಾಯ ಮಂಡಳಿಗೆ ಹೋದ್ರು. ಈಗ ನಾನು ಮಾತಾಡಿ ಮೇಲೆ ಇವ್ರು ಮಾತಾಡ್ಕೊಳ್ಳಿ, ಇಲ್ಲ ಅವ್ರಿಗೆ ಮಾತಾಡ್ಕೊಡಿ ಆಯ್ತಾ. ಯಾಕಂದ್ರೆ ಇವ್ರು ಪ್ರಾಬ್ಲಮ್ ಏನಂತಂದ್ರೆ ನಾನು ಯಾವಾಗ ಮಾತಾಡ್ತೀನಿ ನೋಡಿ ಅವಾಗ ಅಡ್ಡ ಮಾತಾಡಿದ್ರೆ ಪ್ರಾಬ್ಲಮ್. ಹೌದು, ನೀವು ಹೇಳೋದನ್ನೇ ಈಗ ನಾನು ಹೇಳ್ತಾ ಇರೋದು. ನ್ಯಾಯ ಮಂಡಳಿಗೆ ಏನೇನು ಅರ್ಜಿಗಳು ಬಂದಿದ್ವೋ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ಲಿಲ್ಲ. ಸೊ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಮುಂದಿನ ಸರ್ತಿ ಇಲೆಕ್ಷನ್ ನಲ್ಲಿ ನೀವು ವೋಟ್ ಹಾಕಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಯಾರು ನಾನು TMC ವಕ್ತಾರರಲ್ಲ, ನಾನು ಹೇಳ್ತಾ ಇರೋದು
ಟಿಎಂಸಿಗೆ ಮತದಾರ ಇರ್ತಕ್ಕಂಥವ್ರನ್ನ ತೆಗೆದು ಪಕ್ಕಕ್ಕಿಟ್ರಿ. ಎರಡನೇದ್ದು ಕೇಂದ್ರ ಸರ್ಕಾರ ಇದೆಯಲ್ವಾ, ತನ್ನ ಸಂಪೂರ್ಣವಾಗಿ ಏನೇನೆಲ್ಲ ಮಾಡ್ಬೇಕಾಗಿದೆಯಲ್ವಾ ಅದೆಲ್ಲ ಇಲ್ಲಿ ಹೇಳ್ತಾರೆ. CM ಅವರು ಹೋಗ್ಬಿಟ್ಟು 7 ದಿವಸ ಕ್ಯಾಂಪೇನ್ ಮಾಡಿದ್ರು ಅಂತ. 15 ದಿನಗಳ ಕಾಲ ಗೃಹ ಮಂತ್ರಿ ಅನ್ನೋರು ಅಲ್ಲೇ ಕೂತ್ಕೊಂಡು ತಮ್ಮ ಚುನಾವಣೆಯನ್ನ ಪ್ರಚಾರ ಮಾಡಿದ್ರು. ಆಮೇಲೆ ಐಪ್ಯಾಕ್ ಅನ್ನೋದನ್ನ ಅವರ ನಿರ್ದೇಶಕರನ್ನ ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಹಾಕಿದ್ರು. ಸೊ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆಯ ಕುತಂತ್ರಗಳನ್ನ, ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಷಡ್ಯಂತ್ರಗಳನ್ನ ಅವುಗಳೆಲ್ಲವನ್ನು ಮಾಡಿದ್ರು. ಅವ್ರಿಗೆ ಗೊತ್ತಿದೆ ನಾವು ಈ ಶತಾಯಗತಾಯವಾಗಿ ವೆಸ್ಟ್ ಬಂಗಾಲ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರತಕ್ಕಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ತಮ್ಮ ಒಂದು ಷಡ್ಯಂತ್ರದಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಸೊ ಆ ಷಡ್ಯಂತ್ರ ಏನಾಗಿರೋದು ಇವಾಗಲ್ಲ, ಮುಂದೆಯೂ ಸಹಿತ ಇವರು ನೆಕ್ಸ್ಟ್ ಏನು ಕೇರಳ, ಅದ್ರ ನೆಕ್ಸ್ಟ್ ಏನು ತಮಿಳುನಾಡು, ಒಟ್ಟಿನ ಮೇಲೆ ಪ್ರಾದೇಶಿಕ ಪಕ್ಷಗಳು ಇರಬಾರ್ದು, ಏಕಪಕ್ಷವೇ ಇರಬೇಕು ಅನ್ನುವುದು ಅವ್ರ ಗುರಿ. ಅವರ ಕೇರಳದಲ್ಲೂ ಪ್ರಯತ್ನ ಮಾಡಬಹುದಾಗಿತ್ತು. ಅಲ್ಲಿರೋದು ಪ್ರಾದೇಶಿಕ ಕೇರಳದಲ್ಲಿ ಯಾವತ್ತೂ ಬರೋದಿಲ್ಲ. ಅಲ್ಲಿ ಪ್ರಾದೇಶಿಕ ಪಕ್ಷ ಎಲ್ಲಿದೆ? ಅಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲ ಮೇಡಮ್, ಅವೆಲ್ಲ ರಾಷ್ಟ್ರೀಯ ಪಕ್ಷ.